ಭಾರೀ ಹಗ್ಗಜಗ್ಗಾಟ ಒಣ ಪ್ರತಿಷ್ಠೆಗಳನ್ನ ಪ್ರದರ್ಶನ ಮಾಡಿದಂತಹ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕೊನೆಗೂ ಟೀಂ ಇಂಡಿಯಾದ ಜೊತೆ ಟಿ20 ವಿಶ್ವಕಪ್ ಪಂದ್ಯಗಳನ್ನು ಆಡೋಕೆ ಒಪ್ಪಿಗೆಯನ್ನ ನೀಡಿದೆ. ಐಸಿಸಿ ಪದಾಧಿಕಾರಿಗಳ ಜೊತೆಗಿನ ಸಭೆಯಲ್ಲಿ ಭಾರತದ ವಿರುದ್ಧ ಆಡೋದಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಒಪ್ಪಿಗೆಯನ್ನ ನೀಡಿದೆ. ಹೀಗಾಗಿ ಫೆಬ್ರವರಿ 15ನೇ ತಾರೀಕು ಶ್ರೀಲಂಕಾದ ಕೊಲಂಬೋದಲ್ಲಿ ಭಾರತ ವರ್ಸಸ್ ಪಾಕ್ ಪಂದ್ಯ ನಡೆಯಲಿದೆ. ಇದಕ್ಕೂ ಮೊದಲು ಬಾಂಗ್ಲಾದೇಶವನ್ನ ಬೆಂಬಲಿಸಿ ಭಾರತದ ವಿರುದ್ಧ ಪಂದ್ಯವನ್ನ ಬಹಿಷ್ಕರಿಸಿತ್ತು ಪಾಕಿಸ್ತಾನ. ಐಸಿಸಿ ಪಾಕಿಸ್ತಾನಕ್ಕೆ ಗಂಭೀರ ಪರಿಣಾಮಗಳ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಈ ಬೆನ್ನಲ್ಲೇ ಪಾಕ್ ಯೂ-ಟರ್ನ್ ಹೊಡೆದಿತ್ತು. ಇವತ್ತು ಪಾಕಿಸ್ತಾನ ಸರ್ಕಾರದ ಜೊತೆ ಪಿಸಿಬಿ ಅಧ್ಯಕ್ಷ ನಖ್ವಿ ಚರ್ಚೆಯನ್ನ ನಡೆಸಿದ ನಂತರದಲ್ಲಿ ಒಪ್ಪಿಗೆಯನ್ನ ಪಡ್ಕೊಂಡಿದ್ದು ಪಾಕಿಸ್ತಾನ ಭಾರತದ ವಿರುದ್ಧ ಪಂದ್ಯವನ್ನ ಆಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಪಿಸಿಬಿ ಆರಂಭದಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ಐಸಿಸಿ ಮುಂದಿಡುವಂತಹ ಕೆಲಸವನ್ನ ಮಾಡಿತ್ತು. ಭಾರತ ಹಾಗೆ ಪಾಕ್ ವಿರುದ್ಧ ಪಾಕ್ ಮಧ್ಯೆ ನಡೆಯುವಂತಹ ಪಂದ್ಯದಲ್ಲಿ ಹೆಚ್ಚಿನ ಆದಾಯ ಅದನ್ನ ಪಾಕಿಸ್ತಾನಕ್ಕೆ ನೀಡಬೇಕು. ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ದ್ವಿಪಕ್ಷೀಯ ಸರಣಿಗಳನ್ನ ಮತ್ತೆ ಪ್ರಾರಂಭ ಮಾಡಬೇಕು. ಪಂದ್ಯಗಳ ವೇಳೆ ಆಟಗಾರರು ಕೈಕುಲುಕುವಂತಹ ನಿಯಮಗಳೇನಿದ್ದಾವೆ ಅದನ್ನ ಪಾಲನೆ ಮಾಡಬೇಕು. ಈ ರೀತಿಯಾದಂತಹ ಷರತ್ತುಗಳನ್ನ ಐಸಿಸಿ ಮುಂದಿಡುವಂತಹ ಕೆಲಸವನ್ನ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮಾಡಿತ್ತು. ಆದರೆ ಐಸಿಸಿ ಕಠಿಣ ಪರಿಣಾಮಗಳ ಎಚ್ಚರಿಕೆಯನ್ನ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ನೀಡುತ್ತೆ. ಅದಾದಂತಹ ನಂತರದಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷ ಹೋಗಿ ತಮ್ಮ ಸರ್ಕಾರದ ಮುಖ್ಯಸ್ಥರನ್ನ ಭೇಟಿಯಾಗ್ತಾರೆ. ಸರ್ಕಾರದ ಮುಖ್ಯಸ್ಥರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಈಗ ಫೈನಲಿ ಆಟವನ್ನ ಆಡುವುದಕ್ಕೆ ಪಾಕಿಸ್ತಾನ ಒಪ್ಪಿಗೆಯನ್ನ ಸೂಚಿಸಿದೆ. ಹಾಗಾಗಿ ನಿಗದಿಯಂತೆ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಪಂದ್ಯ ಮುಂದಿನ 15ನೇ ತಾರೀಕು ನಡೀತಾ ಇದೆ. ಆದ್ರೆ ಪಂದ್ಯ ನಡೀತಾ ಇರೋದು ಭಾರತದಲ್ಲಿ ಅಲ್ಲ, ಆತಿಥ್ಯವನ್ನ ವಹಿಸಿಕೊಂಡಿರುವಂತಹ ಮತ್ತೊಂದು ದೇಶ ಶ್ರೀಲಂಕಾದ ಕೊಲಂಬೋದಲ್ಲಿ ಭಾರತ ವರ್ಸಸ್ ಪಾಕ್ ಕಾದಾಟ ನಡೆಯಲಿದೆ.